ಬಚ್ಚಿಟ್ಟುಕೊಂಡಿರುವ ಸುಂದರ ಗುಟ್ಟು ವರಕಲ. ಪ್ರತಿಯೊಬ್ಬರೂ ಸಮುದ್ರ ಎಂದಾಗ ಗೋವಾ ಎನ್ನುತ್ತಾರೆ. ಗೋವಾನು ಚಂದ ಇದೆ, ಆದರೆ ಅದಕ್ಕಿಂತ ಚಂದದ ಕಡಲ ತೀರ ಮತ್ತೊಂದಿದೆ. ಅದರ ಹೆಸರು ವರಕಲ. ಕೇರಳದಲ್ಲಿರುವ ಈ ತಾಣದ ಪೂರ್ತಿ ವಿವರ ಇಲ್ಲಿದೆ. ಕೇರಳ ತನ್ನೊಡಲಿನಲ್ಲಿ ಬಚ್ಚಿಟ್ಟುಕೊಂಡ ಗುಟ್ಟುಗಳಲ್ಲಿ ವರಕಲ ಮೊದಲ ಸ್ಥಾನದಲ್ಲಿ ನಿಲ್ಲುತ್ತದೆ. ಕೊಲ್ಲಂ ನಗರದಿಂದ 30 ಕಿಲೋಮೀಟರ್ ದೂರದಲ್ಲಿರುವ ಈ ಜಾಗ ಭೌಗೋಳಿಕವಾಗಿ ತಿರುವನಂತಪುರದಲ್ಲಿದೆ. ಆ ಜಾಗಕ್ಕೆ ಹೋದರೆ ನೀವು ಒಂದೊಂದು ತಾಣ ನೋಡಿ ಮಂತ್ರಮುಗ್ಧರಾಗುತ್ತೀರಿ. ಶಿವಗಿರಿ ಮಠ. ಸಾಮಾಜಿಕ ಸುಧಾರಕ ಹಾಗೂ ಹಿಂದೂ ತತ್ವಜ್ಞಾನಿ ಶ್ರೀ ನಾರಾಯಣ ಗುರುಗಳ ಸಮಾಧಿ ಸ್ಥಳವಾದ ಕಾರಣ ಶಿವಗಿರಿ ಮಠಕ್ಕೆ ಪ್ರವಾಸಿಗರು ಹಾಗೂ ಆಧ್ಯಾತ್ಮದಲ್ಲಿ ಆಸಕ್ತಿಯುಳ್ಳವರು ಹೆಚ್ಚಾಗಿ ಭೇಟಿ ನೀಡುತ್ತಾರೆ. ಜನಾರ್ದನ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಸುಮಾರು 2000 ವರ್ಷಗಳ ಇತಿಹಾಸವಿದೆ. ವಿಷ್ಣುವಿನ ಹಲವು ನಾಮಗಳಲ್ಲಿ ಒಂದಾದ ಜನಾರ್ದನ ಎಂಬ ಹೆಸರಿನಿಂದ ಇಲ್ಲಿ ಅವರನ್ನು ಆರಾಧಿಸಲಾಗುತ್ತದೆ. ಈ ದೇವಾಲಯವನ್ನು ತಲುಪಲು ಮೆಟ್ಟಿಲುಗಳನ್ನು ಏರಿ ಹೋಗಬೇಕಾಗಿರುವುದರಿಂದ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ನೆಮ್ಮದಿಯೂ ದೊರೆಯುತ್ತದೆ. ಕಪಿಲ್ ಬೀಚ್. ವರಕಲ ಪರವೂರು ರಸ್ತೆಯ ಗಡಿಭಾಗದಲ್ಲಿರುವ ಕಪಿಲ ಬೀಚ್ ಒಂದು ಭಾಗದಲ್ಲಿ ಬೀಚ್ ಮತ್ತು ಇನ್ನೊಂದು ಭಾಗದಲ್ಲಿ ನದಿಯಾಗಿದೆ. ಮಳೆಗಾಲದಲ್ಲಿ ಇವೆರಡೂ ಒಂದಾಗಿ ಹರಿಯುತ್ತದೆ. ವರಕಲ ಬೀಚ್. ವರಕಲ ಬೀಚನ್ನು ನೋಡಿದರೆ ನೀವು ಮತ್ತೆಂದೂ ಗೋವಾದ ಬೀಚುಗಳನ್ನು ಇದಕ್ಕೆ ಹೋಲಿಸಲಾರಿರಿ. ಕೇರಳ ತನ್ನೊಡಲಿನಲ್ಲಿ ಬಚ್ಚಿಟ್ಟುಕೊಂಡ ಗುಟ್ಟುಗಳಲ್ಲಿ ವರಕಲ ಮೊದಲ ಸ್ಥಾನದಲ್ಲಿ ನಿಲ್ಲುತ್ತದೆ. ಕೊಲ್ಲಂ ನಗರದಿಂದ 30 ಕಿಲೋಮೀಟರ್ ದೂರದಲ್ಲಿರುವ ಈ ಜಾಗ ಭೌಗೋಳಿಕವಾಗಿ ತಿರುವನಂತಪುರದಲ್ಲಿದೆ. ವರಕಲ ನೂರಾರು ದೇವಸ್ಥಾನ, ರಮಣೀಯ ಬೀಚು ಹಾಗೂ ಕೇರಳದಲ್ಲಿಯೇ ಅತಿ ಉದ್ದದ ಲ್ಯಾಟರೈಟ್ ಬಂಡೆಗಳನ್ನು ಹೊಂದಿರುವ ಜಾಗವಾಗಿದೆ. 600 ಮೀಟರಿನ ಬಂಡೆಯುದ್ದಕ್ಕೂ ನಡೆದರೆ ಒಂದು ಬದಿಯಲ್ಲಿ ಸಮುದ್ರದ ತೀರ ಹಾಗೂ ಇನ್ನೊಂದು ಬದಿಯಲ್ಲಿ ಲೆಕ್ಕಕ್ಕೆ ಸಿಗದಷ್ಟು ರೆಸ್ಟೋರೆಂಟ್ಗಳು, ಹೋಟೆಲ್ಗಳು ಮತ್ತು ಗಿಫ್ಟ್ ಶಾಪ್ಗಳನ್ನು ಕಾಣಬಹುದಾಗಿದೆ. ವರಕಲ ಸಮುದ್ರ ತೀರ ನಿಮಗೊಂದು ಅದ್ಭುತ ಅನುಭವ ನೀಡುವುದರಲ್ಲಿ ಸಂಶಯವೇ ಇಲ್ಲ. ಸಮುದ್ರದ ಅಲೆಗಳ ಸದ್ದಿನೊಂದಿಗೆ ನಿಮ್ಮ ಬೆಳಿಗ್ಗೆಯನ್ನು ಫ್ರೆಶ್ ಆಗಿ ಆರಂಭಿಸಬಹುದು. ಸಣ್ಣದೊಂದು ಈಜು, ಹೊಟ್ಟೆ ಬಿರಿಯುವಷ್ಟು ತಿಂಡಿ, ಶಾಪಿಂಗ್ ಮತ್ತು ಕಿವಿ ಇಂಪಾಗಿಸುವ ಸಂಗೀತ. ಈ ಬಂಡೆಯ ಉದ್ದಕ್ಕಿರುವ ತೀರ, ಸುತ್ತಲೂ ಹಸಿರು, ಹುಚ್ಚೆದ್ದು ಏಳುತ್ತಿರುವ ಅಲೆಗಳು ನಿಮ್ಮ ರಜಾ ದಿನಗಳನ್ನು ಇನ್ನಷ್ಟು ಚಂದವಾಗಿಸುತ್ತದೆ. ಪರವೂರ್ ಬೀಚ್. ಕೇರಳಿಗರು ಇದನ್ನು ಹೆಸರಿಸುವುದು ತೀರದೇಶಂ ಹೆಸರಿನಿಂದ. ವರಕಲ ಸಮುದ್ರದಿಂದ ಅಷ್ಟೇನು ದೂರವಿಲ್ಲದಿದ್ದರೂ ಇದು ಪ್ರವಾಸಿಗರಿಗೆ ಅಷ್ಟೊಂದು ಪರಿಚಿತವಾದ ಸ್ಥಳವಲ್ಲ. ಅಲೆಗಳು ಹುಚ್ಚೆದ್ದು ತೀರಕ್ಕೆ ಬರುವುದನ್ನು ತಡೆಯಲ ಸಲುವಾಗಿ ಬಂಡೆಗಳನ್ನು ಸಾಲಾಗಿ ನಿಲ್ಲಿಸಲಾಗಿದೆ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ.